these hindrances are helpful to avoiding the risks at the time of arising into the business. Okay, these hindrances may be in the respect of persons, place, time, risk, finance, etc. So what are the various different types of hindrances? ಅಂದ್ರೆ ಯಾವ ರೀತಿ ಅಡೆತಡೆಗಳು ಈ ಒಂದು ವ್ಯವಹಾರದಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ಬರುತ್ತಪ್ಪ ಅಂದ್ರೆ the persons. So we need a good persons, the good workers at the time of you are going to produce the goods. ನಮ್ಮ ಒಂದು ವ್ಯವಹಾರವನ್ನ ನಡೆಸಬೇಕಾದ್ರೆ ಒಂದು ಬಿಸ್ನೆಸ್ ಅನ್ನ ಆಕ್ಟಿವಿಟೀಸ್ ನ ನಡೆಸಬೇಕಾದ್ರೆ ನಮ್ಗೆ ಏನ್ ಬೇಕಾಗುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಬೇಕಾಗುತ್ತೆ, ಮತ್ತೆ ಒಂದು ಪ್ಲೇಸ್, ಒಂದು ಬಿಸ್ನೆಸ್ಗೆ ನಮ್ಮ ಸೂಟಬಲ್ ಆಗುವಂತ ಒಂದು ಒಳ್ಳೆ ಜಾಗ ಬೇಕಾಗುತ್ತೆ. ಅದು ಒಂದು ಮತ್ತೆ ಈಗ ರಿಸ್ಕ್, ತುಂಬಾನೇ ರಿಸ್ಕ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ, ಲಾಟ್ ಆಫ್ ಅನ್ಸರ್ಟನಿಟೀಸ್ ಅಲ್ವಾ. ಸೊ ಫ್ಯೂಚರ್ ಇಸ್ ಅನ್ಸರ್ಟನ್, ಯಾವ ಟೈಮ್ಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ವಾ, ತುಂಬಾನೇ ರಿಸ್ಕ್ ಇರುತ್ತೆ. ಮತ್ತೆ ಈಗ ಫೈನಾನ್ಸ್ ಇಲ್ಲ ಬಿಸ್ನೆಸ್ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ದಿಸ್ ಆರ್ ಆಲ್ ದಿಸ್ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಹಿಂಡ್ರಾನ್ಸಸ್. ಓಕೆ, so commerce or auxiliaries to trade is helpful to avoiding these hindrances. For example, you take the example of the banking. This banking providing the financial facilities to the business. Okay, so without finance there is no business, right? That's why these financial facilities are provided through the banking with the help of conducting the business activities. Okay, then warehousing. Okay, warehousing, how it is helpful to store the goods after manufacturing. Okay, after manufacturing any goods, they are not directly sold to the ultimate consumers. Okay, so when the demand is arising for for their goods, okay, so they are going to store the goods on that time. ಓಕೆ, ಅಂದ್ರೆ ಇದೇಗುತ್ತೆ, ಯಾವಾಗ ಒಂದು ಡಿಮ್ಯಾಂಡ್ ಅರೈಸ್ ಆಗುತ್ತಾ ಒಂದು ಗುಡ್ಸ್, ಅಲ್ಲಿವರೆಗೂ ಏನ್ ಮಾಡ್ತಾರೆ, ಅವನು ಸ್ಟೋರ್ ಮಾಡ್ಬೇಕಾಗತ್ತೆ. ಈಗ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ತಕ್ಷಣನೇ ಎಲ್ಲಾ ಗುಡ್ಸ್ ನಾನು ಅಟ್ ಎ ಟೈಮ್ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ, ಸೊ ಇವತ್ತು ಸಾಯಂಕಾಲ ಸೇಲ್ ಮಾಡ್ತಾ ಅಥವಾ ನಾಳೆ ಸೇಲ್ ಮಾಡ್ತೀನಿ ಅಂತ ಆಗೋದಿಲ್ಲ. ಸೊ ಅದರಿಂದ ಅದು ಒಂದು ಸರಕುಗಳಿಗೆ ಸರಿಯಾದ ರೀತಿ ಬೆಲೆ ಬರುವವರೆಗೆ, ಅಥವಾ ಇರುವಂತ ಒಂದು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಇರುವಂತ ಸರಕುಗಳೇನ ಅವುಗಳು ಖಾಲಿ ಆಗೋವರೆಗೆ ಅಟ್ ಪ್ರೆಸೆಂಟ್ ಏನ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅವ್ರನ್ನ ನಾವು ಪ್ರೊಡಕ್ಷನ್ ಮಾಡಿ ಒಂದ್ ಕಡೆ ಇಡ್ಬೇಕಾಗತ್ತೆ. ಸೊ ಇದಕ್ಕೆ ಏನಾಗುತ್ತೆ, ಈ ವೇರ್ ಹೌಸಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಇಟ್ ಈಸ್ ಅವಾಯ್ಡಿಂಗ್ ದ ರಿಸ್ಕ್ಸ್. ಓಕೆ, ಈಗ ನೀವು ಒಂದು ಗುಡ್ಸ್ ಅನ್ನ ಒಂದು ಸ್ಟೋರ್ ಮಾಡಿ ಇಟ್ಟಿದ್ರಿ, ಸೊ ಅಲ್ಲಿ ಏನೋ ಒಂದು ಅನ್ನೆಸೆಸರಿ ಏನೋ ಒಂದು ಆಯ್ತು, ಅಥವಾ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಯ್ತು, ಫ್ಲಡ್ಸ್ ಆಯ್ತು, ಅಥವಾ ಒಂದು ಗೂಡ್ಸ್ ಎಲ್ಲ ಹಾಳಾಯ್ತು, ಅಥವಾ ಒಂದು ಬೆಂಕಿ ಬಿತ್ತು ಅವಾಗ ಹಾಳಾಯ್ತು. ಸೊ ಇಂಥ ಒಂದು ಟೈಮಲ್ಲಿ ನಾವು ಇನ್ಶೂರೆನ್ಸ್ ಮಾಡಿಸಿದ್ರೆ ಏನಾಗುತ್ತೆ, ಅದು ಆ ಇನ್ಶೂರೆನ್ಸ್ ನಾವು ಕ್ಲೇಮ್ ಮಾಡಿಕೊಂಡು ನಮಗೆ ಆಗಿರುವಂತ ಒಂದು ನಷ್ಟವನ್ನ ತುಂಬಿಕೊಡುವುದು, ಅಂದ್ರೆ ಈ ಒಂದು ನಷ್ಟವನ್ನ ತುಂಬಿಕೊಡುವಂತ ಕೆಲಸ ಈ ಇನ್ಶೂರೆನ್ಸ್ ಮಾಡುತ್ತೆ. ಸೊ ಇಟ್ ಈಸ್ ಅವಾಯ್ಡಿಂಗ್ ದ ರಿಸ್ಕ್ಸ್. ಓಕೆ, ಮತ್ತೆ ಈಗ ಪ್ಯಾಕೇಜಿಂಗ್, ಒಂದು ಪ್ರಾಡಕ್ಟ್ಗೆ ಒಂದು ಒಳ್ಳೆ ಪ್ಯಾಕೇಜ್ ಮಾಡಿದಾಗ ಮಾತ್ರ, ಒಂದು ಪ್ಯಾಕಿಂಗ್ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಮತ್ತೆ ಈಸಿಯಾಗಿ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಪ್ಲೈ ಮಾಡ್ಬೋದು, ಮತ್ತೆ ಈಸಿಯಾಗಿ ನಾವು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಮತ್ತೆ ಈಗ ದೆನ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ ಟು ದ ಬಿಸ್ನೆಸ್. Why means through the advertisements you providing the information about the product. ಓಕೆ, ನಮ್ಮ ಒಂದು ಪ್ರಾಡಕ್ಟ್ ಏನಿದೆ, ನಮ್ಮ ಒಂದು ಸರಕುಗಳೇನಿದೆ ಅವುಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವುದಕ್ಕೆ ಜನರಿಗೆ ಇದು ಅಡ್ವರ್ಟೈಸ್ಮೆಂಟ್ ಅನ್ನೋದು ಹೆಲ್ಪ್ ಆಗುತ್ತೆ. ಈಗ ವಿತೌಟ್ ಅಡ್ವರ್ಟೈಸ್ಮೆಂಟ್ ಯು ಆರ್ ನಾಟ್ ಪಾಸಿಬಲ್ ಟು ಪ್ರೊವೈಡಿಂಗ್ ದ ಇನ್ಫಾರ್ಮೇಶನ್ ಟು ದ ಕಸ್ಟಮರ್ಸ್. ಈಗ ಕಸ್ಟಮರ್ಸ್ಗೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ತಗೋಬೇಕಂತಂದ್ರೆ ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ವ, ಇಂಥ ಒಂದು ಪ್ರಾಡಕ್ಟ್ ಇದೆಯಂತೆ, ಇಂಥ ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಿದೆ ಅಂತೆ, ಸೊ ಇದರ ಒಂದು ಯೂಸಸ್ ಈ ತರ ಇದೆ, ಈ ರೀತಿ ಒಂದು ಎಲ್ಲ ಇನ್ಫಾರ್ಮೇಶನ್ ಗೊತ್ತಾದಾಗ ಮಾತ್ರ ಒಂದು ಗ್ರಾಹಕರ ಒಂದು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಆ ಪ್ರಾಡಕ್ಟ್ ಅನ್ನು ತಗೋತಾರೆ. ಸೊ ಅದರಿಂದ ಈ ಅಡ್ವರ್ಟೈಸ್ಮೆಂಟ್ ಅನ್ನೋದು ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ವಾಟ್ ಐ ಟೋಲ್ಡ್ ಲೈಕ್ ಬ್ಯಾಂಕಿಂಗ್, ವೇರ್ ಹೌಸಿಂಗ್, ಇನ್ಶೂರೆನ್ಸ್, ಅಡ್ವರ್ಟೈಸ್ಮೆಂಟ್, ಪ್ಯಾಕೇಜಿಂಗ್, ದಿಸ್ ಆರ್ ಆಲ್ ದ ವೇರಿಯಸ್ allied activities of business like auxiliaries to trading activities. These are all the activities which are avoiding the hindrances at the time of producing and sale of goods. Okay, that's why the commerce is helpful to avoiding the hindrances of the business. Okay, let's discuss about the next concept, okay, of trade.
we can go to now we are going to study the concept of trade in detail. Okay, ಅಂದ್ರೆ ಒಂದು ವ್ಯಾಪಾರ, ಈ ಟ್ರೇಡ್ ಅಂದ್ರೆ ಏನು, ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಾಟ್ ಇಸ್ ಟ್ರೇಡ್? So already I told, trade is nothing but buying and selling of goods. Buying and selling of goods is called as trade. Trade is one of the main activity of the business. Okay, so ಅಂದ್ರೆ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆನ ಟ್ರೇಡ್ ಅಥವಾ ವ್ಯಾಪಾರ ಅಂತ ಕರಿತೀವಿ. ಓಕೆ, ದಿಸ್ ಟ್ರೇಡ್ ಇನ್ಕ್ಲೂಡಿಂಗ್ ಟೂ ಟೈಪ್ಸ್. ಒನ್ is internal trade, another one is external trade. So trade should be classified into two types. One is internal trade, another one is external trade. Internal trade is nothing but, okay, the trading activities which are conducting within the boundary of a nation. ಓಕೆ, ಅಂದ್ರೆ ಒಂದು ದೇಶದ ಒಳಗಡೆ, ಅಂದ್ರೆ ಒಂದು ದೇಶದ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಈ ದೇಶದ ಒಳಭಾಗದಲ್ಲಿ ಮಾತ್ರ ನಾವು ಒಂದು ವ್ಯಾಪಾರವನ್ನು ನಡೆಸುವಂಥದ್ದು. ಅಂದ್ರೆ ಸರಕುಗಳನ್ನ ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆನ ನಾವು ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಓಕೆ, ಇಂಟರ್ನಲ್ ಟ್ರೇಡ್ ಇಸ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಇನ್ ದ ಬೌಂಡ್ರಿ ಆಫ್ ಎ ನೇಷನ್ is called as internal trade. Okay, so external trade is nothing but we are buying and selling of goods and services beyond the nation, ಅಂದ್ರೆ outside of the nation, ಅಂದ್ರೆ ನಮ್ಮ ದೇಶದ ಹೊರಗಡೆಗೂ ಕೂಡ ನಾವು ಏನ್ ಮಾಡ್ತೀವಿ, ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ನಡೀತೀವಿ. ಇದನ್ನ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರಿತೀವಿ. This external trade can be again classified into three types. One is import, then export and import. External trade again classified into three types. One is import, export and import trade. Import is nothing but we are purchasing the goods from the outsiders. ಅಂದ್ರೆ ಬೇರೆ ಒಂದು ದೇಶದಿಂದ ನಾವು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅದನ್ನ ಇಂಪೋರ್ಟ್ ಅಂತ ಕರಿತೀವಿ. ಓಕೆ, ಪರ್ಚೇಸಿಂಗ್ ಗೂಡ್ಸ್ ಫ್ರಮ್ ದಿ ಅದರ್ ನೇಷನ್ಸ್, ಬೇರೆ ದೇಶದಿಂದ ವಸ್ತುಗಳನ್ನ ನಾವು ಖರೀದಿ ಮಾಡಿದ್ರೆ ಅದನ್ನ ಇಂಪೋರ್ಟ್ ಟ್ರೇಡ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ, ಚೈನಾ. ಓಕೆ, ಅಂದ್ರೆ ಚೈನಾದಿಂದ ಇಂಡಿಯಾಗೆ ನಾವು ಸರಕುಗಳನ್ನ ಖರೀದಿ ಮಾಡಿದ್ರೆ, ಅಂದ್ರೆ ಚೈನಾದಿಂದ ನಾವು ಸರಕುಗಳನ್ನ ತರಿಸ್ಕೊಂಡ್ರೆ ನಮ್ಮ ಒಂದು ದೇಶಕ್ಕೆ, ಇದನ್ನ ನಾವು ಇಂಪೋರ್ಟ್ ಅಂತ ಕರಿತೀವಿ. ಓಕೆ, then export it is opposite than the import trade. Export is nothing but we are selling goods to other countries. Okay, then India ಚೈನಾಗೆ ಏನ್ ಮಾಡ್ತಾ ಇಲ್ಲಿ ಸರಕುಗಳನ್ನ ಮಾರಾಟ ಮಾಡುತ್ತೆ. ಮಾರಾಟ ಅಂತಂದ್ರೆ ಇಲ್ಲಿ ಏನಾಗುತ್ತೆ, going to sell the goods. Okay, India sell goods to China is called as an export trade. ಏನಾಗುತ್ತೆ, ಎಕ್ಸ್ಪೋರ್ಟ್ ಟ್ರೇಡ್ ಅಲ್ಲಿ we are going to sold goods to another countries is called as an export trade. Then import. Import is one type of external trade. It is nothing but purchasing goods for the purpose of selling to other countries is called as an import trade. Okay, we are purchase goods from one country and the sell the same goods to another country is called as an import trade. Okay, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ, ಇಂಡಿಯಾ, ದೆನ್ ಚೈನಾ, ದೆನ್ ಅಮೇರಿಕಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾವೆಲ್ಲಿದ್ದೀವಿ ಇಂಡಿಯನ್ಸ್. ಸೊ ನಾವೇನ್ ಮಾಡ್ತೀವಿ, ಗೂಡ್ಸ್ ಅನ್ನ ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ, ಚೈನಾ ಇಂದ ಪರ್ಚೇಸ್ ಮಾಡ್ತೀವಿ. ಓಕೆ, ಈ ಚೈನಾ ಇಂದ ಪರ್ಚೇಸ್ ಮಾಡಿರುವಂತ ಗೂಡ್ಸ್ ಅನ್ನ ಅಗೇನ್ ವಿ ಆರ್ ಗೋಯಿಂಗ್ ಟು ಸೆಲ್ ಟು ಅಮೇರಿಕಾ. ಓಕೆ, ಅಂದ್ರೆ ಇಂಡಿಯಾ ಅವರು ಚೈನಾದಿಂದ ಗೂಡ್ಸ್ ಒಂದು ಸರಕುಗಳನ್ನ ಖರೀದಿ ಮಾಡಿ ಅದೇ ಸರಕುಗಳನ್ನ ಮತ್ತೆ ಅಗೇನ್ ಅಮೇರಿಕಾಗೆ ಸೆಲ್ ಮಾಡಿದ್ರೆ, ಬೇರೆ ಒಂದು ಕಂಟ್ರಿಗೆ ಸೆಲ್ ಮಾಡಿದ್ರೆ, ಇಂಥ ಒಂದು ಟ್ರೇಡ್ ಅನ್ನ ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಕ್ಲಿಯರ್? So trade should be classified into two types. One is the internal trade and external trade. Internal trade is nothing but we are going to conduct in the trading activities within the boundary of a nation. So external trade, so beyond the nation, outside of the nation.
Okay, external trade again into classified into three types, that is import, export and inter-import trade. Okay, ಈ ಒಂದು ಇಂಟರ್ನಲ್ ಟ್ರೇಡ್ ಅಲ್ಲಿ ಮತ್ತೆ ಟೂ ಟೈಪ್ಸ್ ಬರುತ್ತೆ, ದಟ್ ಈಸ್ ಹೋಲ್ಸೇಲ್ ಮತ್ತೆ ರಿಟೇಲ್ ಟ್ರೇಡ್. ರಿಟೇಲ್ ಅಂಡ್ ಹೋಲ್ಸೇಲ್ ಅಂತ ಹೇಳ್ತೀವಿ. ಸೊ ರಿಟೇಲ್ ಇಸ್ ನಥಿಂಗ್ ಬಟ್, so we are conducting the trading activity into the small quantity. You are producing goods, sell the goods to in small quantity to ultimate consumers. So okay, wholesale trade is nothing but we are sell the goods in the bulk quantity to the mediators. After that, from the wholesaler he can sell the in small quantity to the retailer or the ultimate ಕನ್ಸ್ಯೂಮರ್ಸ್. ಅಂದರೆ ರಿಟೇಲ್ ಟ್ರೇಡಲ್ಲಿ ಏನಾಗುತ್ತೆ, ಒಂದು ಸಣ್ಣದಾಗಿ ಅವನು ಗೂಡ್ಸನ್ನು ಸೇಲ್ ಮಾಡ್ತಾನೆ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ಗೆ ಡೈರೆಕ್ಟಾಗಿ ಸೆಲ್ ಮಾಡ್ತಾನೆ, ಅದನ್ನ ರಿಟೇಲ್ ಟ್ರೇಡ್ ಅಂತ ಹೇಳ್ತೀವಿ. ಈಗ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೋಬೋದು, ಇದನ್ನ ರಿಟೇಲ್ ಅಂತ ಕರಿತೀವಿ. ಹೋಲ್ಸೇಲ್ ಅಂದರೆ ಇವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಮಾಡ್ತೀವಿ, ಇಲ್ಲಿ ದೇ ಕ್ಯಾನ್ ಸೆಲ್ ಇನ್ ದ ಬಲ್ಕ್ ಕ್ವಾಂಟಿಟಿ, ಇನ್ ದ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವರು ಸೆಲ್ ಮಾಡ್ತಾರೆ. ಇವರು ಹೋಲ್ಸೇಲರ್ ರಿಟೇಲರ್ಗೆ ಸೆಲ್ ಮಾಡ್ತಾನೆ ಅಥವಾ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ಒಂದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡೋದನ್ನ ಹೋಲ್ಸೇಲ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದ ಟೂ ಮೈನ್ ಕ್ಯಾಟಗರೀಸ್ ಆಫ್ ಇಂಟರ್ನಲ್ ಟ್ರೇಡ್. ಕ್ಲಿಯರ್? ಸೊ ನೌ trade should be classified into two types. One is internal and external. Internal again classified into two types, that is called as retail and wholesale trade. In external, import, export and inter-import trade. So this is the concept of the trade and trading activities.